ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, 2025ರಲ್ಲಿ ಮತ್ತೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ PSTR ಅಂತಕ್ಕಂಥದ್ದರ ನೇಮಕಾತಿಗೆ ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಏನು ನೇಮಕಾತಿಯ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ PSTR ಸಿಲೆಬಸ್ ಏನಿದೆ ಅಥವಾ ಹಿಂದೆ ನಡೆದಂಥ PSTR ಎಕ್ಸಾಮಿನೇಷನಲ್ಲಿ ಯಾವ ಸಿಲೆಬಸ್ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಅದಕ್ಕೆ ಅನುಗುಣವಾಗಿ ನಾವು ಇಂದಿನ ಒಂದು ಪ್ರಶ್ನೆ ಪತ್ರಿಕೆ ಅನುಗುಣವಾಗಿ ಇಲ್ಲಿ ಸಿಲೆಬಸ್ಸನ್ನು ನಾವು ಅನಲೈಸಿಸ್ ಮಾಡ್ತಾ ಹೋಗೋಣ. ಆದರೆ ಮುಂಬರುವ ಅಧಿಸೂಚನೆ ಏನಿದೆ ಅದಕ್ಕೆ ಅನುಗುಣವಾಗಿಯೂ ಸಹ ಇದೇ ಪ್ಯಾಟರ್ನಲ್ಲಿ ಹೆಚ್ಚು ಬದಲಾವಣೆಗಳಿಲ್ಲದೆ ಸಿಲೆಬಸ್ ಬರ್ಬೋದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ ಅಂತಕ್ಕಂಥದ್ದು. ಎಸ್ ಡಿಯರ್ ಫ್ರೆಂಡ್ಸ್, ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ಈ PSTR ಎಕ್ಸಾಮಿನೇಷನ್ ಲಾಸ್ಟ್ ಪ್ಯಾಟರ್ನ್ ಎಕ್ಸಾಮ್ ಪ್ಯಾಟರ್ನ್ ಇದೆ, ಹಿಂದೆ ನಡೆದಂಥ ಪರೀಕ್ಷೆಯ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ತುಂಬ ಜನಕ್ಕೆ ಏನು ಸಿಲೆಬಸ್ ಇರುತ್ತೆ ಅದ್ರ ಬಗ್ಗೆ ಗೊಂದಲ ಮತ್ತು ಈ ಥರದ್ದೆಲ್ಲ ಮಾಹಿತಿ ಇತ್ತು. ಹಾಗಾದ್ರೆ ಈಗ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಒಂದು ಸಬ್ಜೆಕ್ಟ್ ಕಾಣ್ತಾ ಇದೆ ನೀವು ಕನ್ನಡದಲ್ಲಿ. ಇದನ್ನು ಶಿಶು ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಶಿಶು ವಿಕಾಸ ಮತ್ತು ಬೋಧನಾ ಶಾಸ್ತ್ರ ನಿಮಗೆ 20 to 25 ಅಂತ 25 ಪ್ರಶ್ನೆಗಳಿರುತ್ತೆ, 25 ಅಂಕಗಳಿರುತ್ತೆ ಅಂತಕ್ಕಂಥದ್ದು. ಅದರಲ್ಲಿ ಸ್ವಲ್ಪ ವೇರಿ ಆಗ್ಬೋದು ನೆಕ್ಸ್ಟು ಎಕ್ಸಾಮಿನೇಷನಲ್ಲಿ, ಬಟ್ ಇದೇ ಪ್ಯಾಟರ್ನಲ್ಲಿ ಇರ್ತದೆ ಅಂತಕ್ಕಂಥದ್ದು. 20ರಿಂದ 25 ಪ್ರಶ್ನೆಗಳು. ನೆಕ್ಸ್ಟು ಜನರಲ್ ಇಂಗ್ಲೀಷು ನಿಮಗೆ 20 ಪ್ರಶ್ನೆಗಳಿರುತ್ತೆ. ಹಾಗೆ ಜನರಲ್ ಇಂಗ್ಲೀಷು 20 ಮಾರ್ಕ್ಸ್ಗಳಿರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಬಟ್ ಗಣಕಾಂತರ ಅಂತ ಏನು ಕರಿತೀವಿ, ಈ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ನಿಮಗೆ 20 ಪ್ರಶ್ನೆಗಳು 25 ಮಾರ್ಕ್ಸ್ಗಳು ಇರ್ತದೆ ಅಂತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಮ್ಯಾಥ್ಸ್ ಆ್ಯಂಡ್ EVS ಪ್ಲಸ್ ಜನರಲ್ ಸೈನ್ಸ್. ನೋಡಿ, ಇಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನ ಸೇರಿಬಿಟ್ಟು ಮ್ಯಾಥ್ಸಲ್ಲಿ 20 ಕ್ವೆಶನ್ಸು, ನೆಕ್ಸ್ಟ್ EVS ಜನರಲ್ ಸೈನ್ಸಲ್ಲಿ 20 ಕ್ವೆಶನ್ನು, ಟೋಟಲ್ 40 ಕ್ವೆಶನ್ಸ್ ನೀವು PSTRಗೆ ಬರೀಲೇಬೇಕು. ನೀವು ಯಾವ ಎಕ್ಸಾಮ್ ಅಂದರೆ ನೀವು ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ DED ಆಗಿರ್ಬೋದು, ಅಥವಾ ನೀವು ಫಸ್ಟ್ ಪೇಪರನ್ನು TETಯನ್ನು ಪಾಸ್ ಮಾಡಿದಂಥವರು ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಆದರೆ ಇದರಲ್ಲಿ ನೀವು BA ಸ್ಟೂಡೆಂಟ್ ಆಗಿರ್ಬೋದು ಅಥವಾ BSc ಸ್ಟೂಡೆಂಟ್ ಆಗಿರ್ಬೋದು, ನೀವೆಲ್ಲರೂ ಸಹ ಈ ಕಡ್ಡಾಯವಾಗಿ ಈ ಪ್ಯಾಟರ್ನ್ನ ಎಕ್ಸಾಮಿನೇಷನ್ನ 150 ಅಂಕಗಳು ಬರೀಬೇಕು. ಎಸ್, GK ನಿಮಗೆ ಸ್ಟ್ಯಾಟಿಕ್ ಮತ್ತು ಕರೆಂಟ್ ಅಫೇರ್ಸ್ ಸೇರಿ 15 ಮಾರ್ಕ್ಸ್ ಇರುತ್ತೆ. ಹಾಗೆ ಜನರಲ್ ಕನ್ನಡ 20 ಮಾರ್ಕ್ಸ್ ಇರುತ್ತೆ, ಟೋಟಲ್ 35 ಇರುತ್ತೆ. ಟೋಟಲ್ ಆಗಿ ನೀವು 150 ಮಾರ್ಕ್ಸಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಹಾಗೆ 150 ಕ್ವಶನ್ಸ್ ಇರುತ್ತೆ. ಡಿಯರ್ ಫ್ರೆಂಡ್ಸ್, PSTR ಇದು ಹಿಂದೆ ನಡೆದಂಥ ಪರೀಕ್ಷಾ ಒಂದು ಪಠ್ಯಕ್ರಮ. ಮುಂಬರುವ ಅಥವಾ ಈ ಬಾರಿಯ ಏನಾದರೂ ನೋಟಿಫಿಕೇಷನ್ ಆದರೆ ಇದರಲ್ಲಿ ಸ್ಮಾಲ್ ಚೇಂಜಸ್ ಆಗ್ಬೋದು ಅನ್ನೋದು ನಮ್ಮ ನಿರೀಕ್ಷೆ ಅಷ್ಟೇ. ಹಾಗಾಗಿ ಈ ವಿಷಯಗಳ ಮೇಲೆ ನೀವು ಚೆನ್ನಾಗಿ ಓದಿ ಹಿಡಿತವನ್ನು ಸಾಧಿಸಿ ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಮೊಬೈಲ್ ಆ್ಯಪಲ್ಲಿ ನಿಮಗೆ ಕಂಪ್ಲೀಟ್ ಕೋರ್ಸ್ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಚೈಲ್ಡ್ ಸೈಕಾಲಜಿ ಇರ್ಬೋದು, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, EVS, GK ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆನೂ ಸಹ ಇದೆ, ಮತ್ತು ಮ್ಯಾಥಮೆಟಿಕ್ಸ್ ಬಗ್ಗೆನೂ ಸಹ ನಿಮಗೆ ವೀಡಿಯೋಗಳು ಸಿಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ PDF ನೋಟ್ಸ್ ಮತ್ತು ಟೆಸ್ಟ್ ಸೀರೀಸನ್ನು ಸಹ ಇಲ್ಲಿ ಅವೈಲೇಬಲ್ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಹೆಚ್ಚಿನದಾಗಿ ನೀವು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ನೋಡಿ ಅಂತ ಹೇಳ್ತಾ, ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಒನ್ ಆ್ಯಂಡ್ ಆಲ್.